ஜோலி முடிஞ்சு பாத்துக்கோங்க மக்களே. ಕೇಳಿಸ್ಕೊಂಡ್ರಲ್ಲ, 2025ಕ್ಕೆ ಇದೇ ಮೊದಲನೇ ಸಲ, ಅದರಲ್ಲೂ ತಮಿಳ್ನಾಡು ಬೀಚಲ್ಲಿ ಅಂದರೆ ತಮಿಳ್ನಾಡು ಮೀನು ಹಿಡಿಯೋರಿಗೆ ಸಿಕ್ಕಿರುವಂಥ ಡೂಮ್ಸ್ ಡೇ ಫಿಶ್. ಮೊದಲು ಅಲ್ಲಿ ಇಲ್ಲಿ ಕಾಣಿಸ್ತಾ ಇತ್ತು, ರೀಸೆಂಟಾಗಿ ಜಪಾನಲ್ಲಿ ಕಾಣಿಸ್ತು, ಮೆಕ್ಸಿಕೋನಲ್ಲಿ ಕಾಣಿಸ್ಕೊಳ್ತು. ಇಲ್ಲೆಲ್ಲ ಇಂಪ್ಯಾಕ್ಟ್ಗಳು ಸಮುದ್ರದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಅರ್ಥಕ್ವೇಕ್ಗಳಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ರು. ಈಗ ತಮಿಳ್ನಾಡು ಬಾರ್ಡ್ರಲ್ಲಿ ಸಿಕ್ಕಿರುವಂಥ ಈ ಮೀನಿಂದ ಅವರೇ ಹೇಳ್ತಾ ಇದ್ದಾರೆ ಮೀನುಗಾರರು, 2025 ಯೋಚನೆ ಮಾಡಿ. ಯಾಕೆ ಅಂದರೆ ಅಪರೂಪಕ್ಕೆ ಕಾಣುವಂಥ ಡೂಮ್ಸ್ ಡೇ ಫಿಶ್ ಅಂದರೆ ಈ ಮೀನು ಸಿಕ್ತು ಅಂದರೆ ಸಾಕು, ಆ ಸುತ್ತಮುತ್ತ ಅನಾಹುತ ಆಗುತ್ತೆ ಅಂತಲೇ ಆಗಿನ ಕಾಲದಿಂದನೂ ನಂಬಿದ್ದಾರೆ, ಈಗಲೂ ನಂಬ್ತಾರೆ. ಸಾಕ್ಷಿಗಳು ಕಣ್ಮುಂದೆ ಇದ್ದಾವೆ. ಭೂಕಂಪಗಳಾಗೋದಕ್ಕೆ ಮುಂಚೆ, ಸುನಾಮಿ ಆಗೋದಕ್ಕೆ ಮುಂಚೆ, ಇಲ್ಲ ಸಮುದ್ರದಲ್ಲಿ ಏನಾದರೂ ಮೇಜರ್ ಬದಲಾವಣೆ ಆಗೋದಕ್ಕೆ ಮುಂಚೆ ಸಮುದ್ರದ ಆಳದಲ್ಲಿರುವಂಥ ಈ ಮೀನುಗಳು ಮೇಲ್ಗಡೆ ಬಂದು ಮೀನುಗಾರರ ಬಲೆಗೆ ಬೀಳುತ್ತೆ, ಇಲ್ಲ ಅಂದರೆ ದಡಕ್ಕೆ ಬಂದು ಸಾಯ್ತವೆ. ಇದರ ಮುನ್ಸೂಚನೆ ಅರ್ಥ ಏನು? ಸಮುದ್ರದಲ್ಲಿ ಮೇಜರ್ ಬದಲಾವಣೆ ಆಗೋದಕ್ಕೆ ರೆಡಿ ಆಗ್ತಾ ಇದೆ, ನೀವಿದ್ದಕ್ಕೆ ಸಿದ್ಧ ಆಗಿ ಅಂತ ಒಂದು ಮುನ್ಸೂಚನೆ ಕೊಡುತ್ತೆ ಈ ಮೀನುಗಳು ಪ್ರಕೃತಿ ಮೂಲಕ. ಅಂಥದ್ದು ಈಗ ತಮಿಳ್ನಾಡಲ್ಲಾಗಿದೆ. ತಮಿಳ್ನಾಡಲ್ಲಿ ಈಗ ಯೋಚನೆ ಮಾಡುವಂಥ ಪರಿಸ್ಥಿತಿ, ಯಾವಾಗ ಸುನಾಮಿ ಬರಬಹುದು ಗೊತ್ತಿಲ್ಲ, ಇಲ್ಲ ಅರ್ಥಕ್ವೇಕ್ ಆಗುತ್ತಾ ಅನ್ನೋ ಸನ್ನಿವೇಶಗಳನ್ನ ಎದುರು ಕಾಣುವಂಥ ಕ್ಷಣ ಈಗ ತಮಿಳ್ನಾಡವ್ರದ್ದು. ಇದು ಮೊನ್ನೆ ಜೂನ್ 1ನೇ ತಾರೀಕು ಕಾಣಿಸ್ಕೊಂಡಿರುವಂಥದ್ದು ಡೂಮ್ಸ್ ಡೇ ಫಿಶು. ಇದಲ್ಲದೆ ಪ್ರಕೃತಿನಲ್ಲಿ ಇನ್ನು ಬೇರೆ ಬೇರೆ ಅನಾಹುತಗಳೆಲ್ಲ ನಡೀತಾ ಇದ್ದಾವೆ. ಇನ್ನು ಇಲ್ಲಿ ನೋಡೋದಾದರೆ ಯೆಲ್ಲೋಸ್ಟೋನ್ ಅಗ್ನಿಪರ್ವತ ಈಗ ಉಕ್ಕೋದಕ್ಕೆ ಶುರು ಮಾಡಿದೆ. ಇಟಲಿನಲ್ಲಿ ಆಗ್ತಾ ಇರುವಂಥ ಅಗ್ನಿಪರ್ವತದ ಸ್ಫೋಟ ನೋಡಿರ್ತೀರಾ. ತುಂಬಾ ಜನ ಈಗ ಯೆಲ್ಲೋಸ್ಟೋನ್ನ ವಿಸಿಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೂನ್ 3ನೇ ತಾರೀಕು ಅಲ್ಲಿ ಜಲ ಉಕ್ತಾ ಇರೋದು ನೋಡ್ತಾ ಇದ್ದೀರಾ. ಇದು ಒಂದು ರೀತಿ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಜನಕ್ಕೆ. ಇಷ್ಟು ದಿನ ಶಾಂತವಾಗಿದ್ದು ಈಗ ಯಾಕೆ ಈ ಥರ ಆಗ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಇಟಲಿನಲ್ಲಿ ಆಗ್ತಾ ಇರುವಂಥ ಅಗ್ನಿಸ್ಫೋಟಗಳನ್ನ ಕೂಡ ನೋಡಿರ್ತೀರಾ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಬಟ್ ಜನಕ್ಕೆ ಈಗ ಕ್ಯೂರಿಯಸ್ ಆಗಿದೆ. ಎಷ್ಟೆಷ್ಟೋ ಜನ ಅಲ್ಲೋಗಿ ವಿಸಿಟ್ ಮಾಡ್ತಾ ಇದ್ದಾರೆ. ಏನು ಈ ಥರ ಆಗ್ತಾ ಇದೆಯಲ್ಲ, ಇದ್ದಕ್ಕಿದ್ದಂಗೆ ಇಷ್ಟು ವರ್ಷ ಸೈಲೆಂಟ್ ಆಗಿದ್ದು ಈಗ ಈ ರೀತಿ ಹೊಗೆ ಬರ್ತಾ ಇದೆ, ಧೂಳಿನಿಂದ ಕೂಡಿದೆ, ಮುಂದೆ ಏನು ಇರೋದ್ರಲ್ಲಿ ಎಲ್ಲಾನು ನೋಡ್ಕೊಂಡ್ಬಿಡೋಣ ಬಿಡಪ್ಪ ಅನ್ನೋರು ಎಷ್ಟೋ ಜನ. ಆದರೆ ಇನ್ನು ಭಯ ಆತಂಕದಲ್ಲಿ ಓಡ್ತಾ ಇರೋ ಜನ ಎಷ್ಟೋ ಕಡೆ ಇದ್ದಾರೆ. ಪ್ರಕೃತಿನಲ್ಲಿ ವಿಸ್ಮಯಗಳು ನಡೀತಾ ಇದೆ, ಅತಿಯಾಗಿ ವಿಪರೀತವಾಗಿ ಬದಲಾವಣೆಗಳಾಗ್ತಾ ಇದೆ. ಸೈಂಟಿಸ್ಟ್ಗಳು ಇದನ್ನೇ ಸ್ಟಡಿ ಮಾಡ್ತಾ ಇರೋದು, ಯಾಕೆ ಈ ಥರ ಇಷ್ಟೊಂದು ಬದಲಾವಣೆಗಳು ಇದ್ದಕ್ಕಿದ್ದಾಗೆ ಆಗ್ತಾ ಇದೆ. ಒಂದು ಕಡೆ ನೋಡೋದಾದರೆ ಶಾಂತವಾಗಿದ್ದಂಥ ಅಗ್ನಿಪರ್ವತಗಳೆಲ್ಲ ಉಕ್ಕೋದಕ್ಕೆ ಶುರುವಾಗಿದೆ. ಈಗ ಅಂದಾಜು ಲೆಕ್ಕಾಚಾರದಲ್ಲಿ 1 ವರ್ಷದಲ್ಲೇ ನೋಡೋದಾದರೆ ಸುಮಾರು 100ಕ್ಕೂ ಅಧಿಕ ಅಗ್ನಿಪರ್ವತಗಳು ಏನಿದೆ ಎಲ್ಲ ಕಡೆ ಹೋಗ್ತಾ ಇದ್ದಾವೆ. ಅದರಲ್ಲೂ ಯೆಲ್ಲೋಸ್ಟೋನು ಈಗ ಹತ್ತತ್ರ 100 ವರ್ಷ ಹಿಂದೆಯಿಂದ ನೋಡೋದಾದರೂ ಇದರಲ್ಲಿ ಯಾವುದೇ ರೀತಿ ಅನಾಹುತಗಳು ಸಂಭವಿಸಿಲ್ಲ ಬಿಡಿ. ಜಸ್ಟ್ ಜನ ವಿಸಿಟ್ ಮಾಡ್ತಾ ಇದ್ರು, ಅಲ್ಲಿ ಯಾವುದೇ ರೀತಿ ಅನಾಹುತಗಳನ್ನು ಸಂಭವಿಸಿಲ್ಲ. ಆದರೆ ಈಗ ನೀರು ಉಕ್ಕೋದಕ್ಕೆ ಶುರು ಮಾಡಿದೆ. ಅದು ಏನು, ಅರೌಂಡ್ 250 ಡಿಗ್ರಿ ಟೆಂಪ್ರೇಚರ್ ಇರುವಂಥ ವಾಟರ್ ಅಲ್ಲಿ ಉಕ್ತಾ ಇದೆ. 250 ಡಿಗ್ರಿ ಅಂದರೆ ಸಾಮಾನ್ಯನ? ಆ ನೀರು ಮೈ ಮೇಲೆ ಬಿದ್ದರೆ ಸಾಕು ಮನುಷ್ಯನೇ ಬೆಂದೋಗ್ತಾನೆ. ಅಷ್ಟೊಂದು ಬಿಸಿ ಇರುವಂಥ ನೀರು ಈಗ ಯೆಲ್ಲೋಸ್ಟೋನಲ್ಲಿ ಉಕ್ಕೋದಕ್ಕೆ ಶುರು ಮಾಡಿದೆ. ಇದೇ ಜಾಸ್ತಿ ಆಗ್ತಾ ಹೋದರೆ ಮುಂದೆ ಒಂದು ದಿನ ಅದರಿಂದ ಲಾವಾ ಚಿಮ್ಮೋದ್ರಲ್ಲೂ ಕೂಡ ಸಂದೇಹ ಇಲ್ಲ ಅಂತಲೇ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಲಾವಾ ಏನಾದರೂ ಚಿಮ್ಮೋದಕ್ಕೆ ಶುರುವಾದರೆ ಅನಾಹುತಗಳನ್ನ ಎದುರಿಸ್ಬೇಕಾಗತ್ತೆ. ಮುಂದೆ ಒಂದು ದಿನ ಅಮೇರಿಕಾ ಪೂರ್ತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ. ಈಗ ಅಮೇರಿಕಾದಲ್ಲಿ ಸುತ್ತಮುತ್ತ ಸುಮಾರು 1 ತಿಂಗಳಲ್ಲೇ 200ಕ್ಕೂ ಅಧಿಕ ಭೂಕಂಪಗಳಾಗಿದೆ. ಕೆಲವಷ್ಟು ಕಡೆ 2.2 ಇಂದ 4.2 ರೇಂಜಲ್ಲಿ ಆಗ್ತಾ ಇರೋದ್ರಿಂದ ಜನಕ್ಕೆ ಅಷ್ಟೊಂದು ಅನುಭವ ಆಗ್ತಾ ಇಲ್ಲ ಭೂಕಂಪದ್ದು. ಆದರೂ ಕೂಡ ಸೈಂಟಿಸ್ಟ್ಗಳು ಸ್ಟಡಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಹೀಗೆ ಹೋದರೆ ಮುಂದೆ ಒಂದು ದಿನ ಇದರ ಇಂಪ್ಯಾಕ್ಟು ದೊಡ್ಡ ಮಟ್ಟಕ್ಕೆ ಆಗಬಹುದು. ಅದನ್ನು ಎದುರಿಸಬೇಕು ಅಂದರೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಲೇ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಈ ಲಾವಾ ಇನ್ನೂ ದೊಡ್ಡದಾಗಿ ಉಕ್ಕುತ್ತಾ, ಇಲ್ಲ ಅಲ್ಲಿಗೆ ತಣ್ಣಗಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಸೈಂಟಿಸ್ಟ್ಗಳಲ್ಲಿದೆ. ಈಗ ಲೆಕ್ಕಾಚಾರಗಳ ಪ್ರಕಾರ ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಪ್ಲಸ್ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಭೂಮಿ ಮೇಲೆ ಇಂಪ್ಯಾಕ್ಟ್ ತುಂಬಾ ಆಗ್ತಾ ಇದೆ. ಈ ಎರಡೂ ಸೇರಿ ಈ ಯೆಲ್ಲೋಸ್ಟೋನ್ ಅಗ್ನಿಪರ್ವತ ಏನಾದರೂ ಉಕ್ಕುತ್ತಾ ಅನ್ನೋ ಒಂದು ಸಂದೇಹ ಕೂಡ ಎಲ್ಲರಲ್ಲೂ ಇದೆ.
ಈಗ ಆಲ್ರೆಡಿ ನೋಡಿದ್ದೀವಿ ರಿಂಗ್ ಆಫ್ ಫೈರ್ ಅಲ್ಲಿ ಎಷ್ಟೊಂದು ಅಗ್ನಿಪರ್ವತಗಳು ಉಗ್ತಾ ಇದೆ. ಭೂಮಿನಲ್ಲಿ ಅಲ್ಲಲ್ಲೇ ಬಾಯಿ ಬಿಡೋದಕ್ಕೆ ಶುರುವಾಗಿದೆ. ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಒಂದು ವರ್ಷದಲ್ಲೇ ಸುಮಾರು 47,000ಕ್ಕೂ ಜಾಸ್ತಿ ಭೂಕಂಪಗಳಾಗಿದೆ. ಇನ್ನು ಅಗ್ನಿಪರ್ವತಗಳಂತೂ ಹೇಳುವಾಗೆ ಇಲ್ಲ. ಇಟಲಿನಲ್ಲಿ ರೀಸೆಂಟಾಗಿ ಆಗಿರುವಂಥ ಎರಪ್ಷನ್ ನೋಡಿರ್ತೀವಿ ಯಾವ ಮಟ್ಟಕ್ಕಾಗಿದೆ. ಅಲ್ಲಿ ಅಂತ ಅಲ್ಲ, ಐಲ್ಯಾಂಡ್ಗಳು ಎಷ್ಟೋ ಐಲ್ಯಾಂಡ್ಗಳಲ್ಲಿ ಅಗ್ನಿಪರ್ವತಗಳು ಉಗ್ತಾ ಇದೆ. ಕಾರಣ ಭೂಮಿ ಅಲ್ಲಲ್ಲೇ ಬಾಯಿ ಬಿಡ್ತಾ ಇರೋದ್ರಿಂದ ಭೂಮಿ ಒಳಗಡೆ ಇರುವಂಥ ಲಾವಾ ಆಚೆ ಬರೋದಕ್ಕೆ ಶುರುವಾಗಿದೆ. ಎಲ್ಲೆಲ್ಲಿ ಗ್ಯಾಪ್ ಇತ್ತು, ಸಾವಿರಾರು ವರ್ಷಗಳಿಂದ ಶಾಂತವಾಗಿದ್ದಂಥ ಅಗ್ನಿಪರ್ವತಗಳೆಲ್ಲ ಉಗ್ತಾ ಇದ್ದಾವೆ ಅಂದರೆ ಯೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಜನರನ್ನ ಎಲ್ಲಿಗೆ ಶೂಟ್ ಮಾಡೋದು, ಎಲ್ಲಿಗೆ ಹೋಗಿ ಅಂತ ಹೇಳೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾವಾಗ ಎಲ್ಲಿ ಯಾವ ಅಗ್ನಿಪರ್ವತ ಉಕ್ಕುತ್ತೆ, ಎಲ್ಲಿ ಭೂಕಂಪ ಆಗುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡೋದು ಕಷ್ಟ ಇದೆ. ಪ್ಲಸ್ ತುಂಬ ಜನ ಅದೇ ಸುತ್ತಮುತ್ತ ಬದುಕ್ತಾ ಇರ್ತಾರೆ, ಜೀವನ ಕಟ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಇದ್ದಕ್ಕಿದ್ದಾಗೆ ಶಿಫ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿನೆಲ್ಲ ಎಲ್ಲ ಬದುಕ್ತಾ ಇದ್ದಾರೆ. ಈಗ ಸುಮಾರು 230ರಿಂದ 250 ಡಿಗ್ರಿ ಇರುವಂಥ ನೀರು ಆ ಮಟ್ಟಕ್ಕೆ ಉಗ್ತಾ ಇದೆ ಅಂದರೆ ಅದ್ರ ಕೆಳಗಡೆ ಯಾವುದಾದ್ರೂ ಬಿಸಿ ಸೆಲೆ ಇದ್ದೇ ಇರುತ್ತೆ. ಆ ಲಾವ ಆಚೆ ಬರುವಂಥ ಸಂದರ್ಭ ಯಾವಾಗ ಬೇಕಾದರೂ ಆಗಬಹುದು. ಇನ್ನು ಇಟಲಿನಲ್ಲಿ ಉಗ್ತಾ ಇರುವಂಥ ಆ ಅಗ್ನಿಪರ್ವತದ ಬಗ್ಗೆನೂ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಅಧಿಕವಾಗಿ ಧೂಳನ್ನ ಆಚೆ ಬಿಡ್ತಾ ಇದೆ. ಅದರಲ್ಲಿ ಯಾವ್ಯಾವ ಕೆಮಿಕಲ್ಸ್ ಇದೆ ಗೊತ್ತಿಲ್ಲ. ಎಷ್ಟೋ ಮನೆಗಳ ಮೇಲೆ ಆ ಧೂಳಿಗೆ ಆಲ್ರೆಡಿ ಬಂದು ಸ್ಟೋರ್ ಆಗ್ತಾ ಇದೆ. ಅದ್ರ ಸುತ್ತಮುತ್ತ ಇರೋ ಜನರನ್ನ ಆದಷ್ಟು ಸ್ವಲ್ಪ ದಿನಗಳ ಮಟ್ಟಿಗಾದರೂ ದೂರ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದಾದ್ರು ವಿಷ ಅನಿಲ ಇದ್ದರೆ ಜನರಿಗೆ ಉಸಿರಾಡೋ ತೊಂದರೆ ಕಾಡುತ್ತೆ. ಪ್ಲಸ್ ಜನ ಅದರಿಂದ ಸಾಯ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಸ್ವಲ್ಪ ದಿನಗಳ ಕಾಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇನಾದರೂ ದೊಡ್ಡ ಮಟ್ಟಕ್ಕೆ ಉಕ್ಕಿದ್ರೆ ಆ ಸುತ್ತಮುತ್ತ ಪ್ರದೇಶ ಏನಿದೆ ಬದುಕೋದಕ್ಕೆ ಯೋಗ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಡುತ್ತೆ. ಅಕಸ್ಮಾತ್ ಆ ಜಾಗದಲ್ಲಿ ಯಾವುದಾದ್ರೂ ರಾಸಾಯನಿಕಗಳು ರಿಯಾಕ್ಟ್ ಆದರೆ, ಈಗ ಅಣುಬಾಂಬಲ್ಲಿ ಬಳಸ್ತೀವಲ್ಲ ಆ ರೀತಿ ರಾಸಾಯನಿಕಗಳು ರಿಯಾಕ್ಟ್ ಆದರೆ ನೂರಾರು ವರ್ಷಗಳ ಕಾಲ ಆ ಜಾಗದಲ್ಲಿ ಮನುಷ್ಯರು ಬದುಕೋದಕ್ಕೆ ಆಗೋದಿಲ್ಲ. ಇದನ್ನು ಸೈಂಟಿಸ್ಟ್ಗಳು ಒಂದು ಮಾತಲ್ಲಿ ಕರೀತಾರೆ ನ್ಯೂಕ್ಲಿಯರ್ ವಿಂಟರ್ ಅಂತ. ಆ ಹೊಗೆ ಧೂಳಿನಲ್ಲಿ ನ್ಯೂಕ್ಲಿಯರ್ ಕಂಟೆಂಟ್ ಇರೋ ಅಂಥ ರಾಸಾಯನಿಕಗಳು ಆಚೆ ಬಂದರೆ, ಗಾಳಿನಲ್ಲಿ ಸೇರಿದ್ರೆ ಅದನ್ನು ಉಸಿರಾಡೋದಕ್ಕೂ ಆಗೋದಿಲ್ಲ. ಉಸಿರಾಡಿದ್ರೆ ಮನುಷ್ಯರು ಬದುಕಿರೋದಿಲ್ಲ. ಅದನ್ನು ನ್ಯೂಕ್ಲಿಯರ್ ವಿಂಟರ್ ಅಂತಲೇ ಕರೆದಿದ್ದಾರೆ. ಆ ಜಾಗದಲ್ಲಿ ಯಾವುದೇ ಬೆಳೆ ಕೂಡ ಬೆಳೆಯೋದಕ್ಕಾಗೋದಿಲ್ಲ. ಅಂಥ ಸಂದರ್ಭ ಬಂದ್ಬಿಡುತ್ತೆ. ಈಗ ಅದಕ್ಕೆ ಯೋಚನೆ ಮಾಡ್ತಾ ಇರೋದು ಅಮೇರಿಕಾದವರಾಗ್ಬೋದು, ಇಟಲಿಯವರಾಗ್ಬೋದು. ಇನ್ನು ಈ ಅಗ್ನಿಪರ್ವತ ಎಲ್ಲೆಲ್ಲಿ ಉಗ್ತಾ ಇದ್ದಾವೆ ಅದ್ರ ಸುತ್ತಮುತ್ತ ಇರೋವಂಥ ಪ್ರದೇಶಗಳಲ್ಲಿರುವಂಥ ಗೌರ್ಮೆಂಟ್ಗಳು ಯೋಚನೆ ಮಾಡ್ತಾ ಇದ್ದಾವೆ. ಇದರಲ್ಲಿ ಬರ್ತಾ ಇರುವಂಥ ಗ್ಯಾಸು ಯಾವ ಥರ ಇದೆ, ಇದರಲ್ಲಿ ಕಂಟೆಂಟ್ಗಳು ಏನಿರಬಹುದು, ಅದರ ಇಂಪ್ಯಾಕ್ಟ್ ಏನಾಗಬಹುದು, ಇದನ್ನೆಲ್ಲ ಎದುರಿಸ್ಬೇಕು ಅಂದರೆ ಯಾವ ರೀತಿ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಇದೆ. ನೋಡ್ತಾ ಇದ್ದೀರಲ್ಲ, ಕಾರ್ಗಳ ಮೇಲೆ, ಮನೆಗಳ ಮೇಲೆ, ಎಲ್ಲಿ ನೋಡಿದ್ರು ಈ ಡಸ್ಟ್ ಬಂದು ಕೂತಿದೆ. ಆ ಕೆಮಿಕಲ್ ಯಾವ ಮಟ್ಟಕ್ಕೆ ಬೇಕಾದರೂ ರಿಯಾಕ್ಟ್ ಮಾಡಬಹುದು. ಇನ್ನು ಅಗ್ನಿಪರ್ವತ ಜೋರಾಗಿ ಸಿಡಿದ್ರೆ ಆ ಬೆಂಕಿ ಉಂಡೆಗಳು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು. ಆಕಾಶನೇ ಕಾಣದೇ ಇರೋ ಮಟ್ಟಕ್ಕೆ ಮುಚ್ಚಬಹುದು. ಎಲ್ಲೋಸ್ಟೋನ್ ಒಂದು ಅಗ್ನಿಪರ್ವತ ಸಾಕು ಅರ್ಧ ಭೂಮಂಡಲ ಪೂರ್ತಿಯಾಗಿ ಕತ್ತಲು ಆವರಿಸೋಗಿ ಮಾಡುತ್ತೆ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಎಷ್ಟು ಧೂಳು ಈಗ ಕೆಲವಷ್ಟು ಅಗ್ನಿಪರ್ವತದಿಂದ ಬರ್ತಾ ಇದೆ ಅಂದರೆ ರಸ್ತೆಗಳೆಲ್ಲ ಧೂಳಿಂದ ಮುಚ್ಚೋಗ್ತಾ ಇದೆ. ಬೆಳಗ್ಗೆ ಹೊತ್ತು ರಸ್ತೆಗಳು ಕಾಣ್ತಾ ಇಲ್ಲ. ಆ ಮಟ್ಟಕ್ಕೆ ಧೂಳು ಹೊಗೆ ಅನ್ನೋದು ಈ ಅಗ್ನಿಪರ್ವತಗಳಿಂದ ಬರ್ತಾ ಇದೆ. ಇನ್ನು ಮುಂದೆ ನೋಡಬೇಕು ಯಾವ ಮಟ್ಟಕ್ಕೆ ಇದೆಲ್ಲ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ಸೈಂಟಿಸ್ಟ್ಗಳು ಇದ್ರ ಸುತ್ತಮುತ್ತ ಇರೋಂಥ ಜನರನ್ನ ಸ್ವಲ್ಪ ದೂರ ಹೋಗಿ ಬದುಕೋದಕ್ಕೆ ಬೇರೆ ಜಾಗಗಳನ್ನ ಹುಡುಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಈಗ ಎಲ್ಲ ಕಡೆ ಕಾಡ್ತಾ ಇದೆ. ಇಲ್ಲಿ ಅಂತ ಅಲ್ಲ, ಪ್ರಕೃತಿನಲ್ಲಿ ಇನ್ನು ಈ ಥರದ್ದು ಎಷ್ಟೆಷ್ಟೋ ಕಡೆ ನಡೀತಾ ಇದೆ. ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದಾಗೆ ಡೂಮ್ಸ್ ಡೇ ಫಿಶ್ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ ಅಲ್ಲೆಲ್ಲ ಸಮುದ್ರದ ಆಳದಲ್ಲಿ ಮೇಜರ್ ಬದಲಾವಣೆ ಆಗ್ತಾ ಇರುತ್ತೆ. ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಈ ರೀತಿ ಅಗ್ನಿಪರ್ವತಗಳು ಉಕ್ಕುವಂಥ ಸಂದರ್ಭನೂ ಬರ್ಬೋದು. ಒಟ್ಟಿನಲ್ಲಿ ಭೂಮಿ ಒಳಗಡೆ ಮೇಜರಾಗಿ ಬದಲಾವಣೆ ಆಗೋದಕ್ಕೆ ಶುರುವಾದಾಗ ಮಾತ್ರ ಭೂಮಿ ಒಳಗಡೆ ಇರುವಂಥ ಇಂಥ ಮೀನುಗಳು ಆಚೆ ಬರುತ್ತೆ. ಅದರ ಇಂಪ್ಯಾಕ್ಟ್ ಸೆನ್ಸ್ ಮಾಡುತ್ತೆ ಆ ಮೀನುಗಳು. ಇಲ್ಲಿ ನೋಡ್ತಾ ಇದ್ದೀರಾ ಲಾಭ ಯಾವ ರೀತಿ ಹರಿತಾ ಇದೆ ಅಂತ. ಇದು ಇನ್ನು ಮುಂದೆ ಜಾಸ್ತಿ ಆಗ್ಬೋದು. ಅದನ್ನು ಎದುರಿಸೋದಕ್ಕೆ ಸಿದ್ಧ ಆಗಬೇಕಾಗಿದೆ ಅಷ್ಟೇ. ಈ ಥರದ್ದು ಎಷ್ಟೆಷ್ಟು ಪ್ರಕೃತಿ ವಿಕೋಪಗಳು ನಡೀತಾ ಇದೆ, ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಅವುಗಳಿಂದ ಬಚಾವಾಗೋ ದಾರಿಗಳನ್ನ ಹುಡ್ಕೊಳ್ಳೋಣ. ಎಷ್ಟೆಷ್ಟೋ ಜನ ಅಮೇರಿಕಾದಲ್ಲಿ ಆಲ್ರೆಡಿ ಬಂಕರ್ಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು 6 ತಿಂಗಳಿಗೆ ಬೇಕಾಗಿರೋ ಫುಡ್ಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆ? ಅನಾಹುತಗಳು ನಡೆದರೆ ಅದರಿಂದ ಬಚಾವಾಗಬೇಕು ಅಂದರೆ ಒಂದು 6 ತಿಂಗಳಾದರೂ ಬೇಕಾಗುತ್ತೆ. ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳನ್ನ ಅಮೇರಿಕಾದವ್ರು ಮಾಡ್ಕೊಳ್ತಾ ಇದ್ದಾರೆ. ಅಮೇರಿಕಾ ಅಂತಲ್ಲ, ಎಷ್ಟೋ ದೇಶಗಳಲ್ಲಿ ಇಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಆಪ್ಷನ್ ಇಲ್ಲದೆ ಇದ್ದವರು ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಎದುರಿಸಬೇಕಾಗಿದೆ.
ಒಟ್ಟಿನಲ್ಲಿ ಸೈಂಟಿಸ್ಟ್ಗಳು ಹೇಳೋದು ನಿಮ್ಮ ಎಚ್ಚರಿಕೆ ನಿಮ್ಮ ಕೈಲಿರಲಿ, ಆದಷ್ಟು ಇಂಥ ಪ್ರದೇಶಗಳಿಂದ ಸ್ವಲ್ಪ ದೂರ ಇರಿ ಅಂತಲೇ ತಿಳಿಸ್ತಾ ಇದ್ದಾರೆ. ಇನ್ನು ಈ ಥರದ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಅವುಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.